ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮ್ಯಾಗಿ ರೆಸಿಪಿ ಸ್ಟ್ರೀಟ್ ಸ್ಟೈಲಲ್ಲಿ ನಾನು ಎಗ್ ಮ್ಯಾಗಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ತರಕಾರಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ತರಕಾರಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ 5ರಿಂದ 6 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿದ್ದೀನಿ. ಮತ್ತು ಅರ್ಧ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮೊಟೊ, ಇದಿಷ್ಟು ತೊಗೊಂಡು ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ. ಆ ತರಕಾರಿನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಅಂತ. ಮತ್ತು ಮೊಟ್ಟೆ, ಮ್ಯಾಗಿ 1 ಪ್ಯಾಕೆಟ್ ಫುಲ್ ಮ್ಯಾಗಿ ಮಸಾಲ, ಮತ್ತು ಚಿಲ್ಲಿ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ತೊಗೊಂಡಿದ್ದೀನಿ ನಾನು. ಈಗ ನಾನು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಆ 4 ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ನಾನು ತರಕಾರಿಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಬೀನ್ಸ್, ಕ್ಯಾರೆಟು ಮತ್ತು ಬಟಾಣಿನ ನೆನೆಸಿಟ್ಕೊಂಡಿರೋದು. ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿನೇ ಹಾಕ್ಕೋಬೋದು. ಈಗ ಸೀಸನ್ ಇಲ್ವಲ್ಲ, ಅದಕ್ಕೆ ನಾನು ಒಣ ಬಟಾಣಿನೇ ನೆನೆಸಿಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಈ ರೀತಿ ಚೆನ್ನಾಗಿ ಈ ರೀತಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ನಾನೊಂದು ಪ್ಲೇಟ್ಗೆ ಸೈಡಲ್ಲಿ ತೆಗೆದಿಟ್ಬಿಟ್ಟು ಇವಾಗ ನಾನು ತರಕಾರಿನ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಬೇಯಿಸೋದಕ್ಕೆ ಇಲ್ಲಿ ಉಪ್ಪನ್ನ ಸೇರಿಸ್ತಾ ಇಲ್ಲ, ಯಾಕಂದರೆ ಮ್ಯಾಗಿಲೇ ಉಪ್ಪಿನ ಅಂಶ ಇರುತ್ತೆ. ಅದರಿಂದ ನಾನು ಅದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡು ಈಗ ನಾನು ಮ್ಯಾಗಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಮ್ಯಾಗಿನ ಒಂದೊಂದನ್ನೇ ಹಾಕ್ಕೊಳ್ತಾ ಹೋಗಿ. ನಾನು ಇಲ್ಲಿ ನೆಕ್ಸ್ಟ್ ಇನ್ಯಾವುದಕ್ಕೂ ಇದಕ್ಕೆ ಮಾತ್ರ ತರಕಾರಿ ಮತ್ತು ಮ್ಯಾಗಿಗೆ ಉಪ್ಪು ಆ್ಯಡ್ ಮಾಡ್ತಾಯಿಲ್ಲ. ನಾನು ನೆಕ್ಸ್ಟು ಈರುಳ್ಳಿ ಎಲ್ಲ ಫ್ರೈ ಮಾಡ್ತೀನಲ್ಲ, ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ, ಇದು ತರಕಾರಿ ಬೇಯಿಸಿರೋ ನೀರು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನಾನು ಅದನ್ನು ಅಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮ್ಯಾಗಿಗೆ. ಇದನ್ನು ನೀವು ಸ್ವಲ್ಪ ಬೇಯಿಸ್ಕೋಬೇಕು, ಪೂರ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ಮ್ಯಾಗಿನ ಎಲ್ಲ ಮುದ್ದೆ ಆಗಿಬಿಡುತ್ತೆ ನೀವು ಜಾಸ್ತಿ ಬೇಯಿಸಿದ್ರೆ. ನಾನು ಯಾಕಂದರೆ ಇದನ್ನು ತಣ್ಣೀರೊಳಗಡೆನ ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರ್ಧ ಬೇಯ್ತಿದ್ದಾಗಲೇ ಸ್ವಲ್ಪ ಆಫ್ ಮಾಡಿಬಿಡಿ, ಯಾಕಂದರೆ ಬಿಸಿನೀರಲ್ಲಿ ಹಾಕಿರ್ತೀವಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಇಲ್ಲಿ ನಾನು ಮ್ಯಾಗಿ ಮಸಾಲ ಮ್ಯಾಗಿ ಪ್ಯಾಕೆಟಲ್ಲಿ ಇರೋದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಕಿದ್ದರೆ ಹಾಕ್ಕೋಬೋದು ಎಕ್ಸ್ಟ್ರಾ ಮಸಾಲೆ ನಿಮಗೆ ಟೇಸ್ಟ್ ಬೇಕು ಅಂತಂದರೆ. ಬಟ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ನಾನು ಬೇಕಾಗುತ್ತೇನೋ ಅಂದ್ಕೊಂಡೆ, ನನಗಿದೇ ಸಾಕಾಯಿತು ಮ್ಯಾಗಿ ಮಸಾಲ. ಅದೇ 4 ಪೌಡರ್ ಇತ್ತು, ಅದಕ್ಕೆ ನಾನು ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ತರಕಾರಿ ಬೇಯಿಸೋದಕ್ಕೂ ಉಪ್ಪು ಹಾಕಿಲ್ಲ, ಮ್ಯಾಗಿಗೂ ನಾನು ಉಪ್ಪು ಹಾಕಿಲ್ಲ. ಅದಕ್ಕೆ ಬಂದಾಗಲೇ ನೀವು ಗ್ಯಾಸ್ ಆಫ್ ಮಾಡ್ಕೊಬಿಡಿ, ಕಾವಲ್ಲೇ ಸ್ವಲ್ಪ ಬೇಯ್ಕೊಬಿಡುತ್ತೆ ಅದು. ಈಗ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು 5ರಿಂದ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನು ಆವಾಗಲೇ 2 ಸ್ಪೂನ್ ಅದಕ್ಕೆ ತೊಗೊಂಡಿದ್ದೀನಿ. 4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಏನಿದೆ ಇವಾಗ ಏನು ಹಾಕ್ಕೊಂಡಿದ್ದೀನಿ ಅದಷ್ಟಕ್ಕೆ ಮಾತ್ರ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಇನ್ಯಾವುದಕ್ಕೂ ಆ್ಯಡ್ ಮಾಡೋಂಗಿಲ್ಲ, ಯಾಕಂದರೆ ಮ್ಯಾಗಿ ಮಸಾಲಲ್ಲೇ ಉಪ್ಪು ಆ್ಯಡ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಸ್ಪೈಸಿಯಾಗಿರಲಿ, ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಈಗ ನಾನು ಆ ಮ್ಯಾಗಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ. ಈ ಥರ ಎಲ್ಲ ಆದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ಅದು ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಅದರಿಂದ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇದಿಷ್ಟು ಮಿಕ್ಸ್ ಮಾಡಿ ನೋಡಿ. ಈಗ ನಾನು ಅದಕ್ಕೆ ಮೊಟ್ಟೆ ಹುರಿದು ಇಟ್ಕೊಂಡಿದ್ವಲ್ಲ ಮೊಟ್ಟೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡಿಲ್ಲ ನಾನು, ಇದಿಷ್ಟೇ. ಈಸಿ, ಬೇಗ ಮಾಡಿಟ್ಕೊಂಡ್ರೆ ಸ್ನ್ಯಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ, ಸಂಜೆ ಈವ್ನಿಂಗೆಲ್ಲ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಗಳು ಹೇಳಿದ್ಲು ಟೇಸ್ಟ್ ಮಾಡಿಬಿಟ್ಟು, ಚೆನ್ನಾಗಿದೆ ಮಮ್ಮಿ ಅಂತ. ನಮ್ಮ ಮನೆಯವರು ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು.
ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಒಂದು ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಆಗಿದ್ದರೆ ಪ್ಲೀಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ನೋಡ್ತಿರೋರಿಗೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.